ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ನವೆಂಬರ್ 3, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಇಸ್ರೋ ಲಾಂಚಸ್ ಅಡ್ವಾನ್ಸ್ಡ್ GSAT-7R ಇಂಡಿಯಾಸ್ ಹೆವಿಯೆಸ್ಟ್ ಕಮ್ಯುನಿಕೇಷನ್ ಸೆಟಲೈಟ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ನೀವು ಇಲ್ಲಿ ಗಮನ ಹರಿಸಬಹುದು, ಇಸ್ರೋ ಒಂದು ಸೆಟಲೈಟನ್ನು ಲಾಂಚ್ ಮಾಡ್ತಾ ಇದೆ. ಇದು ಒಂದು ಕಮ್ಯುನಿಕೇಷನ್ ಸೆಟಲೈಟ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿ ಸಿಕ್ಕುತ್ತೆ. ಸೊ ಇದು ಡೈರೆಕ್ಟಾಗಿ ನಿಮಗೆ ಪ್ರಿಲಿಮ್ಸಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು ಆಸ್ಪೆಕ್ಟನ್ನು ನಾವು GS ಪೇಪರ್ 3 ನಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಸೊ ಇಸ್ರೋ ಯಾವುದೇ ರೀತಿಯಂಥ ಹೊಸದೊಂದು ಸೆಟಲೈಟನ್ನು ಲಾಂಚ್ ಮಾಡೋದಾಗಲಿ, ಯಾವುದೋ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ UPSC ಆಗಿರ್ಬೋದು, KPSC ಆಗಿರ್ಬೋದು, ಬಹುಮುಖ್ಯವಾಗಿ ಫೋಕಸ್ ಮಾಡಲೇಬೇಕಾಗಿರುವಂಥ ಒಂದು ಏರಿಯಾ ಅಂತ ಹೇಳ್ಬೋದು. ಸೊ ಈ ಒಂದು ಕಮ್ಯುನಿಕೇಷನ್ ಸೆಟಲೈಟನ್ನು ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ನ ಮುಖಾಂತರ, ಶ್ರೀಹರಿಕೋಟಾದಲ್ಲಿರ್ತಕ್ಕಂತಹ ಸ್ಪೇಸ್ ಸೆಂಟರ್ನ ಮುಖಾಂತರ ಇದನ್ನು ಲಾಂಚ್ ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿ ಇರಬೇಕು. ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಶ್ರೀಹರಿಕೋಟ, ರೈಟ್. ಸೊ ಈ ಒಂದು ಲಾಂಚ್ ವೆಹಿಕಲ್ ಅಥವಾ ಈ ಒಂದು ಕಮ್ಯುನಿಕೇಷನ್ ಸೆಟಲೈಟನ್ನು ಲಾಂಚ್ ಮಾಡಲಿಕ್ಕೆ ಯಾವ ರೀತಿಯಂಥ ರಾಕೆಟನ್ನು ಯೂಸ್ ಮಾಡಿದ್ದಾರೆ ಅಂತಂದರೆ LV-M3M5. ಓಕೆ, ಸೊ ಇದನ್ನು ನಾವು GSLV MK3 ಅಂತಲೂ ಸಹ ಕರಿತೀವಿ. ಸೊ ಇದರ ಆಧಾರದ ಮೇಲೆ ನಿಮಗೆ ಕೇಳಿರುವಂತಹ ಇನ್ನೊಂದು ಆಸ್ಪೆಕ್ಟ್ ಅಂತಂದರೆ ರಾಕೆಟ್ ಯಾವುದನ್ನು ಯೂಸ್ ಮಾಡಿರ್ತಾರೆ ಅಂತಲೂ ಸಹ ಕೇಳ್ಬೋದು. ಸೊ ಯಾವ ಆರ್ಬಿಟ್ಗೆ ನಾವು ಇದನ್ನು ಟಾರ್ಗೆಟ್ ಮಾಡ್ತಿದ್ದೀವಿ ಅಂತಂದರೆ ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅನ್ನುವಂಥದ್ದಾಗಿಯೂ ಸಹ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇದೊಂದು ಹೆವಿಯೆಸ್ಟ್ ಇಂಡಿಯನ್ ಬಿಲ್ಡ್ ಮಾಡಿರ್ತಕ್ಕಂಥ, ಅಂದರೆ ಭಾರತೀಯರೇ ತಯಾರು ಮಾಡಿರುವಂಥ ಒಂದು ಕಮ್ಯುನಿಕೇಷನ್ ಸೆಟಲೈಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದರ ಒಂದು ಪೇಲೋಡ್ ಎಷ್ಟು ಮಟ್ಟಿಗಿದೆ ಅಂತಂದರೆ 4400 kg ಇರುವಂಥದ್ದಾಗಿ ನಾವು ಕಾಣ್ತೇವೆ. ನಿಯರ್ಲಿ ಇದರ ಒಂದು ತೂಕವನ್ನು ನಾವು ಗಮನ ಹರಿಸ್ಬೋದು. ಸೊ ಇದನ್ನು ಯಾಕೆ ನಾವು ಡೆವಲಪ್ ಮಾಡಿದ್ದೀವಿ ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಮ್ಯಾರಿಟೈಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಲ್ವಾ. ಸೊ ಇಲ್ಲಿ ಮ್ಯಾರಿಟೈಮಲ್ಲಿ ಒಂದು ಡೊಮೇನನ್ನು ಸಾಧಿಸಲಿಕ್ಕೆ ಅಥವಾ ಒಂದು ಅವೇರ್ನೆಸ್ಸನ್ನು ತರಲಿಕ್ಕೆ ಇಲ್ಲಿ ಸರಿಯಾದಂಥ ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಓಷನ್ ರೀಜನ್ ನಡಿನಲ್ಲಿ ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಂಡಿಯನ್ ನೇವಿಗೋಸ್ಕರನೇ ಇದನ್ನು ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಪ್ರಾಪರಾಗಿ ಇದೇನು ಮಾಡುತ್ತೆ ಅಂತಂದರೆ ಇಲ್ಲಿ ಮೂವ್ಮೆಂಟ್ ಆಗ್ತಿರುತ್ತಲ್ಲ, ಶಿಪ್ಗಳ ಮೂವ್ಮೆಂಟ್ ಆಗಿರ್ಬೋದು, ಕಂಪ್ಲೀಟಾಗಿ ಒಂದು ಕಮ್ಯುನಿಕೇಷನ್ಸನ್ನು ಪ್ರೊವೈಡ್ ಮಾಡುತ್ತೆ. ಅಡ್ವಾನ್ಸ್ಡ್ ಲೆವೆಲಲ್ಲಿ ಒಂದು ವಾಯ್ಸ್ ಆಗಿರ್ಬೋದು, ಡೇಟಾವನ್ನು ಕಲೆಕ್ಟ್ ಮಾಡುವಂಥದ್ದಾಗಲಿ, ವಿಡಿಯೋಗಳನ್ನು ಲಿಂಕ್ ಮಾಡುವಂಥದ್ದಾಗಲಿ, ಸೊ ಈ ರೀತಿಯಾಗಿ ಮಲ್ಟಿಪಲ್ ಟಾಸ್ಕನ್ನು ಮಾಡುವಂಥ ಒಂದು ಕಾರ್ಯ ಈ ಸೆಟಲೈಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಭಾರತಕ್ಕೆ ಒಂದು ಸೆಲ್ಫ್ ರಿಲಯನ್ಸನ್ನು ತಂದು ಕೊಡ್ತಾ ಇರುತ್ತೆ ಅಲ್ವಾ. ಸೊ ಸ್ಪೇಸ್ ಸೆಕ್ಟರ್ ಆಗಿರ್ಬೋದು ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇವುಗಳಿಗೆ ಸಂಬಂಧಿಸಿದಂತೆ ಭಾರತನೇ ಇವಾಗ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿದೆ ಅಂತಂದರೆ ಡೆಫಿನೆಟ್ಲಿ ಇದೊಂದು ಆತ್ಮನಿರ್ಭರ ಭಾರತ್ಗೆ ಕಾಂಟ್ರಿಬ್ಯೂಷನನ್ನೇ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಕಮ್ಯುನಿಕೇಷನ್ಸನ್ನು ಹೆಚ್ಚು ಯೂಸ್ ಮಾಡೋದ್ರ ಮುಖಾಂತರ ಓಷನ್ ರೀಜನಲ್ಲಿ ಸಬ್ಮರೀನ್ಗೆ ಸಂಬಂಧಪಟ್ಟಂತೆ ಅಥವಾ ಮೆರಿಟೈಮ್ ಆಪರೇಷನ್ಸ್ಗಳೇನಿರುತ್ತೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ರೆಸ್ಕ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಪರೇಷನ್ ಸೆಂಟರ್ಸ್ಗಳು ಕೋಆರ್ಡಿನೇಷನನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಕಾರಿ ಆಗ್ತಾ ಇದೆ ಅಂತಲೇ ನಾವು ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ ಇದು ಭಾರತದ ಸೆಲ್ಫ್ ರಿಲಯನ್ಸ್ ಕಂಡೀಷನನ್ನು ಮ್ಯಾರಿಟೈಮ್ ಸೆಕ್ಟರ್ನಲ್ಲಿ ಬೂಸ್ಟ್ ಮಾಡ್ತಾ ಇದೆ, ಸ್ಟ್ರಾಂಗ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. LV-M3 ಈ ಒಂದು GSLV MK3 ಅಂತ ಶಾರ್ಟಾಗಿ ಏನು ಕರೀತಾರಲ್ಲ, ಇದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತಲ್ವಾ. ನೀವು ಇಲ್ಲಿ ಗಮನ ಹರಿಸ್ಬೋದು, ಚಂದ್ರಯಾನ 2 ಅನ್ನು ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಚಂದ್ರಯಾನ 3 ಆಗಿರ್ಬೋದು, ಗಗನಯಾನ್ ಮಿಷನ್ಸ್ ಏನಿದೆಯಲ್ಲ ಇವುಗಳಲ್ಲಿನೂ ಸಹ ಇದನ್ನು ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದರ ಒಂದು ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿದೆ. ಸೊ ಲಾಂಚ್ ವೆಹಿಕಲ್ ಮಾರ್ಕ್ 3 ಅನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡಿದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಇದು ಸ್ಟ್ರಾಟಜಿಕಲಿ ಭಾರತದ ಒಂದು ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಡಿಫೆನ್ಸ್ ಸೆಕ್ಟರ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಫಾರಿನ್ ಸ್ಯಾಟಲೈಟ್ಗಳನ್ನು ನಾವು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇಲ್ಲ ಅನ್ನೋದಾಗಿ ಗಮನಿಸ್ಬೋದು. ಸೊ ಇಲ್ಲಿ ನೀವು ನೋಡಿ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ನಾವೇನು ಮಾಡ್ತಾ ಇದ್ದೀವಿ, ಲಾಂಚ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇದರ ಆಧಾರದ ಮೇಲೆ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಕ್ಕಂಥ ಒಂದು ಆರ್ಟಿಕಲ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ಗಮನ ಹರಿಸುವಂಥದ್ದಾದರೆ, ತಮಿಳುನಾಡು ವಿಟ್ನೆಸಸ್ ಸಸ್ಟೈನ್ಡ್ ಗ್ರೋತ್ ಇನ್ ಪ್ಯಾಡಿ ಪ್ರೊಕ್ಯೂರ್ಮೆಂಟ್ ಡ್ಯೂರಿಂಗ್ ಲೀನ್ ಸೀಸನ್ ಅಂತ ಕಾಣ್ಬೋದು ಅಲ್ವಾ. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ಗೆ ರಿಲೇಟೆಡ್ ಇರುವಂತೆ ಕನೆಕ್ಟ್ ಮಾಡ್ಬೋದು. ಈವನ್ ಪಾವರ್ಟಿ, ಈ ರೀತಿಯಾದಂಥ ಇಂಪಾರ್ಟೆಂಟ್ ಇಶ್ಯೂಸ್ ನಡಿನಲ್ಲಿ ನಾವು ಈ ಒಂದು ಪ್ರೋಗ್ರೆಸ್ಸನ್ನು ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ಇವರು ತೆಗೆದುಕೊಂಡಿದ್ದಾರೆ, ಲೀನ್ ಸೀಸನಲ್ಲಿ ಇವರು ಪ್ರೊಡಕ್ಟಿವಿಟಿಯನ್ನು ತೋರಿಸ್ತಾ ಇದ್ದಾರೆ, ಪ್ರೊಕ್ಯೂರ್ಮೆಂಟನ್ನು ತೋರಿಸ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ಏನೇನು ಚೇಂಜಸನ್ನು ಇವರು ಮಾಡಿರುವಂಥ ಸಾಧ್ಯತೆ ಇದೆ ಅಂತ ಈ ಒಂದು ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಇಯರ್ 2021-2022ನಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಸೊ ಕಂಪ್ಯಾರಿಸನ್ ಮಾಡ್ತಾ ಅಂದರೆ 4 ಇಯರ್ಸ್ನ ಒಂದು ಡೇಟಾವನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. 2024 ಮತ್ತು 25ರ ಸಾಲಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ. ಪೀಕ್ ಸೀಸನ್ ಅಂತ ಬಂದಾಗ ಸೆಪ್ಟೆಂಬರ್ ಟು ಮಾರ್ಚ್ ಇದೆ.
ಲೀನ್ ಸೀಸನ್ ಅನ್ನುವಂಥ ಒಂದು ಡ್ಯೂರೇಷನ್ ನೋಡಿದಾಗ ಏಪ್ರಿಲ್ ಟು ಆಗಸ್ಟ್. ಸೊ ಇಲ್ಲಿ ಆಗಿರುವಂಥ ಒಂದು ಪ್ರೊಕ್ಯೂರ್ಮೆಂಟ್ ಎಷ್ಟು ಮಟ್ಟಿಗಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಒಟ್ಟಾರೆಯಾಗಿರುವಂಥ ಪ್ರೊಕ್ಯೂರ್ಮೆಂಟ್ ಅಂದರೆ ಟೋಟಲ್ ಆಗಿ ಒಂದು ಲೀನ್ ಸೀಸನ್ಗೆ ಸಂಬಂಧಪಟ್ಟಂತೆ ಶೇರ್ ಏನಿದೆಯಲ್ಲ 41.02% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜ್ ವೈಸ್ ಇಲ್ಲಿ ಗಮನವನ್ನು ಹರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲು ಕೊಟ್ಟಿರ್ತಕ್ಕಂಥ ಒಂದು ಡೇಟಾ ಸೊ ಟನ್ಗಳ ಆಧಾರದ ಮೇಲೆ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಮೇನ್ ಹಾರ್ವೆಸ್ಟ್ ಕಂಪೇರ್ ಮಾಡಿದರೆ ಇವಾಗ ಲೀನ್ ಸೀಸನ್ ಅಂತ ಏನು ಕರಿತೀವಿ, ಏಪ್ರಿಲ್ ಹಾಗೂ ಆಗಸ್ಟಲ್ಲಿ ಕಂಪೇರ್ ಮಾಡಿದಾಗ ಹೆಚ್ಚು ಒಂದು ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ, ಹೆಚ್ಚು ಕಾಂಟ್ರಿಬ್ಯೂಷನ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಈ ರೀತಿಯಾದಂತಹ ಬೆಳವಣಿಗೆಗೆ, ಗ್ರೋತ್ಗೆ ಏನು ರೀಸನ್ಸ್ಗಳಿರ್ಬೋದು, ಯಾವ ರೀತಿಯಾದಂತಹ ಕಾರಣಗಳಿರ್ಬೋದು ಅನ್ನೋದನ್ನು ನಾವು ತಿಳಿದುಕೊಳ್ಳಲೇಬೇಕು. ಪ್ರಪ್ರಥಮ ಹಂತದಲ್ಲಿ ಒಂದು ಪವರ್ ಸಪ್ಲೈಯನ್ನು ಇವರು ಫ್ರೀ ಮಾಡಿದ್ದಾರೆ. ಓಕೆ, ಪವರ್ ಸಪ್ಲೈ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಇರಿಗೇಷನ್ ಇರ್ಬೋದು, ಮೆಕನೈಸೇಷನ್ ಇರ್ಬೋದು, ಇವುಗಳನ್ನೆಲ್ಲನೂ ಸಹ ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ, ಅಳವಡಿಸ್ಕೋಬೇಕು ಅಂತಂದರೆ ಪವರ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಕಲ್ಟಿವೇಷನ್ ಮಾಡುವಂಥ ಸಂದರ್ಭದಲ್ಲಿ, ಅದರಲ್ಲೂ ಲೀನ್ ಮಂತ್ ಏನಿದೆಯಲ್ಲ, ಈ ಒಂದು ಲೀನ್ ಸೀಸನ್ ನಡಿನಲ್ಲಿ ಸಪ್ಲೈ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಫ್ರೀ ಪವರ್ ಸಪ್ಲೈಯನ್ನು ಮಾಡ್ತಾ ಇದ್ದಾರೆ. ಈವನ್ ಲೇಬರ್ಗಳ ಒಂದು ಅವೈಲಬಿಲಿಟಿ ಚೆನ್ನಾಗಿದೆ. ಓಕೆ, ಲೇಬರ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ರೈಟ್. ಸೊ ಬಿತ್ತನೆ ಮಾಡ್ತಕ್ಕಂಥ ಒಂದು ಲೇಬರ್ ಫೋರ್ಸ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೇನ್ ಸೀಸನನ್ನು ಹೊರತುಪಡಿಸಿ ಲೀನ್ ಟೈಮಲ್ಲೂ ಸಹ ಲೇಬರ್ಗಳ ಒಂದು ಅವೈಲಬಿಲಿಟಿ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಜೊತೆಗೆ ಆಪರೇಷನ್ ಡೈರೆಕ್ಟ್ ಪರ್ಚೇಸ್ ಸೆಂಟರ್ ಅನ್ನುವಂಥದ್ದಾಗಿಯೂ ಸಹ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ತಮಿಳುನಾಡಲ್ಲಿ ಆಪರೇಷನ್ ಡೈರೆಕ್ಟ್ ಪರ್ಚೇಸ್ ಸೆಂಟರ್ಸ್ಗಳು, ಸೊ ಇದು ಇಂಪಾರ್ಟೆಂಟು. ಸೊ ಈ ಒಂದು DPCsಗಳ ಮುಖಾಂತರ ಸೊ ಪರ್ಟಿಕ್ಯುಲರ್ಲಿ ಒಂದು ಆಪರೇಷನನ್ನು ಜಾರಿಗೆ ತಂದಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ರೀಜನ್ಸ್ಗಳ ಆಧಾರದ ಮೇಲೆ ಪ್ರೊಕ್ಯೂರ್ಮೆಂಟನ್ನು ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದಾಗಲಿ, ಈವನ್ ಒಂದು ಹಾರ್ವೆಸ್ಟ್ ಪೀಕಲ್ಲಿದೆ ಅನ್ನುವಂಥ ಸಂದರ್ಭದಲ್ಲೂ ಸಹ ಹೇಗೆ ಆ್ಯಕ್ಟಿವ್ ಆಗಿ ಈ ಒಂದು ಪರ್ಚೇಸಿಂಗ್ ಸೆಂಟರ್ಸ್ಗಳು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡುತ್ತೆ ಮತ್ತು ಯಾವುದೇ ರೀತಿಯಾಗಿ ಫುಡ್ ಲಾಸ್ ಆಗಬಾರ್ದು ಅಂತ ಪ್ರೊಕ್ಯೂರ್ ಮಾಡೋದ್ರಲ್ಲಿ ಮುಂದಾಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಈ ರೀಸನ್ಸ್ಗಳ ಒಂದು ಆಧಾರದ ಮೇಲೆ ಸೆಂಟರ್ಸ್ಗಳು ಏನು ಮಾಡ್ತಾ ಇದ್ದಾವೆ, ಸಪೋರ್ಟನ್ನು ಮಾಡ್ತಾ ಇದ್ದಾವೆ. ಡೈರೆಕ್ಟ್ ಪರ್ಚೇಸ್ ಸೆಂಟರ್ಸ್ಗಳು ಸಪೋರ್ಟನ್ನು ಮಾಡುವಂಥದ್ದಾಗಿ ನೋಡ್ಬೋದು. ಸೊ ಯಾವಾಗ ಒಂದು ಹಾರ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಪೀಕಾಗಿರುತ್ತಲ್ಲ, ಆವಾಗ ಡೈರೆಕ್ಟಾಗಿ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದು ಇಮಿಡಿಯೇಟಾಗಿ, ಸುಮ್ಮನೆ ಲಾಸ್ ಆಗಬಾರ್ದು ಅನ್ನುವಂಥ ಸಂದರ್ಭದಲ್ಲಿ. ಇದನ್ನು ಹೊರತುಪಡಿಸಿ ಮೆಕನೈಸೇಷನ್ನು ಸಹ ಇಲ್ಲಿ ತಂದಿದ್ದಾರೆ. ಸೊ ಮೆಕನೈಸೇಷನನ್ನು ಸಪೋರ್ಟ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರೋದನ್ನು ನೋಡ್ತಾ ಇದ್ದೀವಿ. ಫಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಮೆಕನೈಸೇಷನ್ನ, ಇದರಿಂದ ಏನಾಗುತ್ತೆ, ಒಂದು ಇರಿಗೇಷನ್ ಆಗಿರ್ಬೋದು, ಇವುಗಳೆಲ್ಲ ಸಹ ಇಂಪ್ರೂವ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಡೈವರ್ಸಿಫೈಡ್ ಆಗಿರ್ತಕ್ಕಂತಹ ಕ್ರಾಪ್ಗಳನ್ನು ಬೆಳೆಸಬೇಕು ಅಂತ ಡೈವರ್ಸಿಫಿಕೇಷನ್ನು ಸಹ ಇವರು ಎನ್ಹ್ಯಾನ್ಸ್ ಮಾಡಿದ್ದಾರೆ. ಡೈವರ್ಸಿಫಿಕೇಷನನ್ನು ಬೇರೆ ಬೇರೆ ರೀಜನ್ಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಕಾವೇರಿ ಡೆಲ್ಟಾ ಡಿಸ್ಟಿಕ್ ಬೇರೆ ಇರುತ್ತೆ, ಈವನ್ ನೇಬರಿಂಗ್ ಡಿಸ್ಟಿಕ್. ಸೊ ಈ ರೀತಿಯಾಗಿ ರೀಜನ್ಸ್ ವೈಸಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದರ ಆಧಾರದ ಮೇಲೂ ಸಹ ಸಪೋರ್ಟನ್ನು ಮಾಡಿದ್ದಾರೆ. ಡೈವರ್ಸಿಫಿಕೇಷನ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸಹಕಾರಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಇವಾಗ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಹೇಳುತ್ತಲ್ಲ. ಸೊ ಯಾವುದೇ ಒಂದು ಕ್ರಾಪನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ನಾವು ಮಿನಿಮಮ್ ಪ್ರೈಸನ್ನು ಕೊಡ್ತೀವಿ ಅಂತ ಹೇಳುತ್ತೆ. ಅಗೇನ್ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ, ಎಲ್ಲರಿಗೂ ಸಹ ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಮುಖಾಂತರ ಗ್ರೇನ್ಸ್ಗಳನ್ನು ಸಹ ಕೊಡಬೇಕಾಗುತ್ತಲ್ಲ. ಸೊ ಇದರಿಂದ ಜನರಿಗೆ ಬೇಕಾಗುವಂಥ ಒಂದು ಪ್ರೋತ್ಸಾಹ ಸಹ ಸಿಕ್ಕುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಪ್ಯಾಡಿ ಪ್ರೊಕ್ಯೂರ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಅದರಲ್ಲೂ ಫುಡ್ ಸೆಕ್ಯೂರಿಟಿಗೆ ಸಂಬಂಧಿಸಿದ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥದ್ದಾಗಿಯೂ ಸಹ ಗಮನ ಹರಿಸ್ಬೋದು. ಇದು ಜನರಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಆಸ್ಪೆಕ್ಟ್ ಆಗಿರ್ಬೋದು. ನೀವು ಇಲ್ಲಿ ಅಗೇನ್ ಅಬ್ಸರ್ವ್ ಮಾಡಿದ್ದೆ ಆದರೆ ತಮಿಳ್ನಾಡಲ್ಲಿ ಸ್ಪೆಸಿಫಿಕಲಿ, ಓಕೆ, ತಮಿಳ್ನಾಡಿನ ಒಂದು ಎಕ್ಸಾಂಪಲ್ ಅಂತಲೇ ನಾವು ಇಲ್ಲಿ ತೆಗೆದುಕೊಂಡಾಗ ತಮಿಳ್ನಾಡಲ್ಲಿ ಯಾವ ರೀತಿಯಾಗಿ ಸೀಸನ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ತಮಿಳ್ನಾಡಲ್ಲಿರ್ತಕ್ಕಂಥ ಒಂದು ಸೀಸನ್ಸ್ಗಳೇನಿದೆಯಲ್ಲ, ಶಾರ್ಟ್ ಟರ್ಮ್ ಕ್ರಾಪ್ ಅನ್ನುವಂಥದ್ದಾಗಿ ಬೆಳೀತಾರೆ. ಓಕೆ, ಶಾರ್ಟ್ ಟರ್ಮ್ ಅಂದರೆ ಕಡಿಮೆ ಸಮಯದಲ್ಲಿ ಬೆಳೀತಕ್ಕಂಥ ಕ್ರಾಪ್. ಇದರ ಒಂದು ಡ್ಯೂರೇಷನ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಜೂನ್ ಹಾಗೂ ಸೆಪ್ಟೆಂಬರ್ ಮಂತದಲ್ಲಿ ಇರುತ್ತೆ. ಸೊ ಇದಕ್ಕೆ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ, ಕುರುವಾಯಿ ಅನ್ನತಕ್ಕಂಥ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ. ಸೊ ಪ್ರಿಲಿಮ್ಸಲ್ಲಿ ಈ ಟರ್ಮ್ಸ್ಗಳನ್ನು ಕೇಳ್ಬೋದು, ಹಾಗಂದರೆ ಏನು ಅಂತ. ಕುರುವಾಯಿ ಆಗಿರ್ಬೋದು. ಇನ್ನೊಂದು ಲಾಂಗ್ ಟರ್ಮಲ್ಲಿ ಬೆಳೀತಕ್ಕಂಥ ಕ್ರಾಪ್ಗಳಿಗೆ ಏನಂತೀವಿ ಅಂತಂದರೆ ಸಾಂಬಾ ಅಂತ ಕರೀತಾರೆ. ಓಕೆ, ಲಾಂಗ್ ಟರ್ಮಲ್ಲಿ ಇರ್ತಕ್ಕಂಥ ಕ್ರಾಪ್ಸ್ಗಳಿವೆಲ್ಲ. ಸೊ ಇಂಪಾರ್ಟೆಂಟ್ಲಿ ನೀವು ಇದು ನೆನಪಿಟ್ಕೊಳ್ಳೇಬೇಕು. ಡ್ಯೂರೇಷನ್ಕಿನೂ ಟರ್ಮ್ಸ್ಗಳೇನಿದೆಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಆಗಸ್ಟ್ ಬೆಳೀತಕ್ಕಂಥ ಕ್ರಾಪ್ ಆಗಿದೆ. ಇನ್ನು ಲೀನ್ ಸೀಸನ್ ಅಂತ ನಾವೇನು ಕರಿತೀವಿ, ಸೊ ಈ ಒಂದು ಲೀನ್ ಸೀಸನ್ ನಾವು ನೋಡಿದ್ವಿ ಏಪ್ರಿಲ್ ಹಾಗೂ ಆಗಸ್ಟ್ಗೆ ಸಂಬಂಧಪಟ್ಟಂತಿದೆ. ಇವಾಗ ಆಲ್ರೆಡಿ ನಾವು ಚೆಕ್ ಮಾಡಿದ್ವಿ. ಸೊ ನೀವು ಇಲ್ಲಿ ಕೇಳ್ಬೋದು ಕುರುವಾಯಿ, ಸಾಂಬಾ ಹಾಗೂ ಲೀನ್
ಇವೆಲ್ಲ ಎಲ್ಲಿ ಕಂಡು ಬರುತ್ತೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಏನಿದೆ, ಸೊ ಅವರು ಮಾಡ್ತಾ ಇರುವಂತಹ ಈ ಒಂದು ರೀಸನ್ಸ್ಗಳು, ಸಪೋರ್ಟನ್ನು ನಾವು ನೋಡಿದಾಗ ಅಂದರೆ ಗ್ರೋತ್ಗೆ ಆಗ್ತಾ ಇರುವಂಥ ಕಾರಣಗಳಂತ ಹೇಳ್ತೀವಿ. ಯಾಕೆ ಗ್ರೋತ್ ಆಗಿದೆ, ಈ ರೀತಿಯಾಗಿ ಸಪೋರ್ಟ್ ಮಾಡಿದ್ದಾರೆ, ಇದರಿಂದ ಏನಾಗುತ್ತೆ, ಇದರಿಂದ ಆಗ್ತಕ್ಕಂಥ ಔಟ್ಕಮ್ ಏನಂತಂದರೆ ಡೆಫಿನೆಟ್ಲಿ ಇದು ಫಾರ್ಮರ್ಗೆ ಬೇಕಾಗಿರುವಂತಹ ಇನ್ಕಮ್ ಸ್ಟೆಬಿಲಿಟಿಯನ್ನು ಕೊಡುತ್ತೆ ಅಲ್ವಾ. ಸೊ ಲೀನ್ ಸೀಸನ್ನಲ್ಲಿ ಕೊಡೋದ್ರಿಂದ, ಸೀಸನಲ್ಲಿ ಎಲ್ಲರೂ ಬೆಳೀತಾರೆ ಅಲ್ವಾ, ಲೀನ್ ಸೀಸನ್ನೂ ಸಹ ಈ ರೀತಿಯಂಥ ಸಪೋರ್ಟನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಪ್ರತಿಯೊಂದು ಇಯರ್ ರೌಂಡ್ ಏನಾಗುತ್ತೆ ಅಂದರೆ ಒಂದು ಇನ್ಕಮ್ನ ಸ್ಟೆಬಿಲಿಟಿ ಇರುತ್ತೆ. ಸೊ ಆದಾಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ತೊಂದರೆ ಇರೋದಿಲ್ಲ ಅಂತ ಹೇಳ್ಬೋದು. ರೀಜನಲ್ ಲೆವೆಲಲ್ಲಿ ಅಥವಾ ಸೀಸನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇಂಬ್ಯಾಲೆನ್ಸನ್ನು ಸಹ ಇಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರೊಂದಿಗೆ ಫುಡ್ ಗ್ರೇನ್ಸ್ಗಳು ಸಹ ಎಲ್ಲರಿಗೂ ಸಹ PDS ಸಿಸ್ಟಮ್ನ ಮುಖಾಂತರ ಅವೈಲೇಬಲ್ ಇರಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಇಲ್ಲಿ ಫುಡ್ ಸ್ಕೇರ್ಸಿಟಿ ಆಗಬಾರ್ದಲ್ವ, ಅದನ್ನು ಸಪೋರ್ಟ್ ಮಾಡಬೇಕಂದ್ರೂ ಸಹ ಗ್ರೇನ್ಸ್ಗಳು ಸರ್ಪ್ಲಸ್ ಲೆವೆಲಲ್ಲಿ ಬೆಳಿಬೇಕಾಗುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ನೋಡ್ಬೋದು, ಇದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಡಿಸೆಂಟ್ರಲೈಸ್ಡ್ ವೇನಲ್ಲಿ ಹೇಗೆ ಪ್ರೊಕ್ಯೂರ್ಮೆಂಟ್ ಸಿಸ್ಟಮನ್ನು ಎನ್ಹಾನ್ಸ್ ಮಾಡಿದ್ದಾರೆ ನೋಡಿ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಸಪೋರ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ಪಾಸಿಟಿವ್ ಔಟ್ಕಮನ್ನು ಕಾಣ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಇದು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ ಆಗಿದೆ. ಮೇನ್ಸಲ್ಲೂ ಸಹ ಈ ಒಂದು ಕೇಸ್ ಸ್ಟಡಿ ಅಥವಾ ಎಕ್ಸಾಂಪಲನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಆನ್ಸರ್ನ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಝೀರೋ ಟಾಲರೆನ್ಸ್ ಫಾರ್ ಎನಿ ಫಾರ್ಮ್ ಆಫ್ ವೈಲೆನ್ಸ್ ಅಂತ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. ಸೊ GS ಪೇಪರ್ 2 ನಡಿನಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂವನ್ನು ಕನೆಕ್ಟ್ ಮಾಡ್ಬೋದು. ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಕ್ಕಂತಹ ಜ್ಞಾನೇಶ್ ಕುಮಾರ್ ಅವರು ಹೇಳ್ತಾ ಇರೋದು ಏನಂತಂದರೆ, ಎಲೆಕ್ಷನ್ ಪ್ರೋಸೆಸ್ ನಡಿನಲ್ಲಿ ಯಾವುದೇ ರೀತಿಯಂಥ ವೈಲೆನ್ಸನ್ನು ನಾವು ಎಂಟರ್ಟೈನ್ಮೆಂಟ್ ಮಾಡಲ್ಲ. ಝೀರೋ ಟಾಲರೆನ್ಸ್ ಅನ್ನುವಂಥದ್ದಾಗಿ ಎನಿ ಫಾರ್ಮ್ ಆಫ್ ವೈಲೆನ್ಸ್ ಇರ್ಬೋದು, ಎಲೆಕ್ಷನ್ನ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ವೈಲೆನ್ಸ್ ಮಾಡಬಾರ್ದು. ಈವನ್ ಎಲೆಕ್ಷನ್ ಕಮಿಷನು ಸಹ ಫುಲ್ಲಿ ಪ್ರಿಪೇರ್ ಆಗಿದೆ. ಮುಂಬರುವಂತಹ ಒಂದು ಬಿಹಾರ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ನಡಿನಲ್ಲಿ ಇವರು ಟ್ರಾನ್ಸ್ಪರೆಂಟ್ ಆಗಿ, ಫ್ರೀ ಆಗಿ ಮತ್ತು ಪೀಸ್ಫುಲ್ ಆಗಿ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಒಂದು ಎನ್ಶೂರಿಟಿಯನ್ನು ಸಹ ಕೊಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಅಂದರೆ ಸ್ಟ್ರಿಕ್ಟ್ ಆಗಿ ಯಾವುದೇ ರೀತಿಯಾಗಿ ವೈಲೆನ್ಸ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಎಲೆಕ್ಷನ್ ಪ್ರೋಸೆಸ್ ಆಗುವಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ. ಸೊ ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಚುನಾವಣಾ ಆಯೋಗ ಇಂಪಾರ್ಟೆಂಟ್ಲಿ ಏನು ಮಾಡುತ್ತೆ, ಯಾವುದೇ ರೀತಿಯಾಗಿ ತಾರತಮ್ಯ ಇಲ್ಲದೆ ಅಲ್ವಾ, ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡುವಂಥದ್ದಾಗಲಿ ಮತ್ತು ನಮ್ಮ ಒಂದು ಡೆಮೊಕ್ರೆಟಿಕ್ ಸ್ಪಿರಿಟ್ ಏನಿದೆಯಲ್ಲ ಅಲ್ವಾ, ಪ್ರಜೆಗಳಿಂದ ಆಯ್ಕೆ ಆಗ್ತಕ್ಕಂಥ ಈ ಒಂದು ಪ್ರೋಸೆಸ್ ಏನಿದೆಯಲ್ಲ, ಪ್ರಜೆಗಳಿಗೋಸ್ಕರನೇ ಇರ್ತಕ್ಕಂಥ ಈ ಒಂದು ಪ್ರೋಸೆಸ್ಸನ್ನು ಅಥವಾ ಡೆಮೊಕ್ರೆಟಿಕ್ ಸಂಬಂಧಪಟ್ಟಂಥ ಒಂದು ಪ್ರಿನ್ಸಿಪಲ್ಸ್ಗಳನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯ ಮಾಡೋದು ಇವತ್ತು ಚುನಾವಣಾ ಆಯೋಗ. ಓಕೆ, ಸೊ ಈ ಒಂದು ಚುನಾವಣಾ ಆಯೋಗ ಹೇಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹಂತ ಹಂತವಾಗಿ ಬಿಡ್ತಾ ಇದೆ, ಸೊ ಯಾವ ರೀತಿಯಾಗಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇವರು ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ನಾವು ಎಕ್ಸಾಮಿನೇಷನ್ ಅಡಿ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಪ್ರೊವಿಷನ್ಸ್ಗಳು ಇದ್ದಾವೆ ಅಂತ ನೋಡಬೇಕಾಗತ್ತೆ. ಆರ್ಟಿಕಲ್ 324 ನಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಇರೋದನ್ನು ನೋಡ್ತಾ ಇದ್ದೀವಿ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ, ಒಂದು ಅಟಾನಮಸ್ ಬಾಡಿ ಅಂತಲೇ ಹೇಳ್ಬೋದು, ಪರ್ಮನೆಂಟ್ ಬಾಡಿ ಅನ್ನುವಂಥದ್ದನ್ನೇ ನಾವಿಲ್ಲಿ ಗಮನ ಹರಿಸ್ಬೋದಾಗಿದೆ. ನಮ್ಮ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡೋದ್ರಲ್ಲಿ ಇದು ಮುಂದಾಗುತ್ತೆ. ಪ್ರಪ್ರಥಮವಾಗಿ ಇದು ಪಾರ್ಲಿಮೆಂಟ್ಗೆ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್, ಸೊ ಇವರಿಗೆ ಸಂಬಂಧಿಸಿದಂಥ ಒಂದು ಚುನಾವಣೆಯನ್ನು ಕಂಡಕ್ಟ್ ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನಾವು ಹೇಳ್ಬೋದು. ಇದು ಒರಿಜಿನಲಿ ಒಂದು ಸಿಂಗಲ್ ಮೆಂಬರಿಂದ ಬಾಡಿ ಕ್ರಿಯೇಟ್ ಆಗಿರುತ್ತೆ. ಅಂದರೆ ಪ್ರಸ್ತುತವಾಗಿ 3 ಮೆಂಬರ್ಸ್ಗಳಿದ್ದಾರೆ. ಓಕೆ, 3 ಮೆಂಬರ್ಸ್ ಅಂತಂದರೆ ಒಬ್ಬರು ಚೀಫ್ ಇರ್ತಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಇನ್ನು 2 ಜನ ಸಹ ಮೆಂಬರ್ಸ್ಗಳು ಇರ್ತಾರೆ. ಓಕೆ, ಎಲೆಕ್ಷನ್ ಕಮಿಷನರ್ ಅಂತ ಅವ್ರು ಕರಿತೀವಿ ಅಲ್ವಾ. ಟೋಟಲ್ ಆಗಿ 3 ಮೆಂಬರ್ಸ್ ಇರ್ತಾರೆ. 1989 ಇದು ಸ್ಟಾರ್ಟ್ ಆಗಿದೆ. ಪ್ರಪ್ರಥಮವಾಗಿದ್ದಾಗ ಒಬ್ಬರೇ ಇರ್ತಾರೆ, ಒಬ್ಬರೇ ಚೀಫ್ ಎಲೆಕ್ಷನ್ ಕಮಿಷನರ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ನು ಸಹ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇವರ ಒಂದು ಟೆನ್ಯೂರ್ ಯಾವ ರೀತಿಯಾಗಿರುತ್ತೆ, 6 ಇಯರ್ ಇರುತ್ತೆ ಅಥವಾ 65 ಏಜು. ಸೊ ಯಾವುದು ಮೊದಲಿರುತ್ತೆ ಅದರ ಆಧಾರದ ಮೇಲೆ ಅವ್ರ ಒಂದು ರಿಟೈರ್ಮೆಂಟ್ ಇರುತ್ತೆ ಅಂತ ನಾವು ನೋಡ್ಬೋದು. ಇವರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಸೊ ಇವರ ಒಂದು ಆಫೀಸ್ ಏನಿರುತ್ತಲ್ಲ ಇದನ್ನೆಲ್ಲ ಡಿಟರ್ಮೈನ್ ಮಾಡಿರ್ತಕ್ಕಂಥವ್ರು ಪ್ರೆಸಿಡೆಂಟ್ ಆಗಿರ್ತಾರೆ ಅಲ್ವಾ. ಸೊ ಇವರ ಒಂದು ಪೊಸಿಷನ್ ಏನಿರುತ್ತಲ್ಲ, ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಈಕ್ವಲ್ ಇರೋದನ್ನು ನಾವು ಗಮನ ಹರಿಸ್ತೀವಿ. ಸ್ಟೇಟಸ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಸೊ ಅವ್ರಿಗೆ ಒಂದು ಈಕ್ವಲೆನ್ಸನ್ನು ಸಹ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವ್ರಿಗಿರ್ತಕ್ಕಂಥ ಒಂದು ಪವರ್ ನಾವು ನೋಡಿದ್ವಿ, ಯಾವ ರೀತಿಯಾಗಿ ಇವರು ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅಂತ. ಈವನ್
ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲೆಕ್ಟೋರಲ್ ರೋಲನ್ನು ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಹಾಗೂ ಸಿಂಬಾಲ್ಸ್ಗಳನ್ನು ಸಹ ಅಲೋಕೇಟ್ ಮಾಡುವಂಥ ಸಂದರ್ಭದಲ್ಲಿ ಎಲೆಕ್ಷನ್ ಸಹಕಾರಿಯಾಗೋದನ್ನು ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂಥ ಒಂದು ರಿಕಗ್ನೈಷನ್ ಆಗಿರ್ಬೋದು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಏನು ಕರಿತೀವಿ, ಸೊ ಇದಕ್ಕೂ ಸಂಬಂಧಪಟ್ಟಂತೆಯೂ ಸಹ ಇವರು ಎನ್ಶೂರಿಟಿಯನ್ನು ಕೊಡ್ತಾರೆ ಅನ್ನುವಂಥದ್ದಾಗಿ ನಾವು ಗಮನ ಹರಿಸ್ಬೋದು. ಮತ್ತು ಪರ್ಟಿಕ್ಯುಲರ್ಲಿ ಇವಾಗ MPsಗಳಾಗಿರ್ಬೋದು, MLAsಗಳಾಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಥ ಡಿಸ್ಕ್ವಾಲಿಫಿಕೇಷನ್ ಏನಾದರೂ ಬಂದಾಗ ಪ್ರೆಸಿಡೆಂಟ್ ಹಾಗೂ ಗವರ್ನರ್ಗೂ ಸಹ ಇವರು ಅಡ್ವೈಸ್ ಮಾಡ್ತಾರೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಫೇರ್ ಆಗಿರ್ತಕ್ಕಂತಹ ಪ್ರೊಸೆಸನ್ನು ಫಾಲೋ ಮಾಡಲಿಕ್ಕೆ, ಒಂದು ಅಕೌಂಟೇಬಲ್ ಆಗಿರುವಂಥ, ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಪ್ರೊಸೆಸನ್ನು ಫಾಲೋ ಮಾಡಲಿಕ್ಕೆ ಕಂಪ್ಲೀಟಾಗಿ ಸೂಪರ್ವೈಸನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಒಂದು ಸ್ಟೇಟ್ಮೆಂಟ್ಸ್ಗಳೇ ನಮ್ಗೆ ಹೇಳುತ್ತೆ ಇವರು ಹೇಗೆ ಸೂಪರ್ವೈಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಸೊ ಇವರ ಒಂದು ಕಾರ್ಯನೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಪ್ರಥಮವಾಗಿ ಇವರ ಒಂದು ಪವರ್ ಫಂಕ್ಷನ್ಸ್ಗಳನ್ನು ನಾವು ಈ ಒಂದು ಇಶ್ಯೂನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಒಂದು ಆರ್ಟಿಕಲ್ ಅಂತಲೇ ನಾವು ಗಮನಿಸ್ಬೋದು. ಇನ್ನು ಮುಂದಿನ ಹಂತದಲ್ಲಿ ಟ್ರೈ ಸರ್ವಿಸಸ್ ಎಕ್ಸಸೈಸ್ ತ್ರಿಶೂಲ್ ಬಿಗಿನ್ಸ್ ಟುಡೇ ಟು ಸ್ಟ್ರೆಂಥನ್ ಜಾಯಿಂಟ್ ಕಾಂಬ್ಯಾಕ್ಟ್ ಪ್ರಿಪೇರ್ಡ್ನೆಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ ಅಲ್ವಾ. ಸೊ ಈ ಒಂದು ಆರ್ಟಿಕಲನ್ನು ನಾವು ಬಹುಮುಖ್ಯವಾಗಿ ಕವರ್ ಮಾಡುವಂಥದ್ದಾದರೆ GS ಪೇಪರ್ 3 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಡಿಫೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರ್ಬೋದು. ಈ ಒಂದು ಟ್ರೈ ಸರ್ವಿಸಸ್ ಏನಿದೆ ತುಂಬ ಇಂಪಾರ್ಟೆಂಟ್. ಈ ಒಂದು ಜಾಯಿಂಟ್ ಆಪರೇಷನ್ ಆಗಿರ್ಬೋದು, ಡಿಫೆನ್ಸ್ ಕೆಪಾಬಿಲಿಟಿಯನ್ನು ಎನ್ಹಾನ್ಸ್ ಮಾಡುತ್ತೆ ಇಂಡಿಜಿನಿಯಸ್ಲಿ ಅನ್ನುವಂಥ ಆಸ್ಪೆಕ್ಟ್ ನಡಿನಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಎಕ್ಸಸೈಸ್ ಅಂತ ಬಂದಾಗ ಒಂದು ಕಾಂಬ್ಯಾಕ್ಟ್ ಪ್ರಿಪೇರ್ಡ್ನೆಸ್ಸನ್ನು ಸ್ಟ್ರೆಂಥನ್ ಮಾಡ್ತಾ ಇದೆ ಅಂತ ಇಲ್ಲಿ ಎಂಫಸಿಸ್ ಮಾಡಿದಾರಲ್ವ. ಇದರಿಂದ ಜಾಯಿಂಟ್ ಕಾಂಬ್ಯಾಕ್ಟ್ ರೆಡಿನೆಸ್ಸನ್ನು ಇದು ಸ್ಟ್ರಾಂಗ್ ಮಾಡುತ್ತೆ. ಹಾಗೂ ಇಂಟರ್ ಆಪರೇಬಿಲಿಟಿಗೆ ಸಂಬಂಧಪಟ್ಟಂತೆ, ಇಂಟರ್ ಆಪರೇಬಿಲಿಟಿ ಅಂತಂದಾಗ ಇವಾಗ ಆರ್ಮಿ ಆಗಿರಬಹುದು, ನೇವಿ ಆಗಿರ್ಬೋದು, ಹಾಗೂ ಏರ್ ಫೋರ್ಸ್, ಸೊ ಈ ಎಲ್ಲ ಸಿಸ್ಟಮ್ಸ್ಗಳು ಏನಿದೆಯಲ್ಲ ಒಂದು ಕೋಆರ್ಡಿನೇಷನ್ ಮುಖಾಂತರ ವರ್ಕ್ ಮಾಡುತ್ತೆ. ಸೊ ಅವರ ಒಂದು ವರ್ಕಿಂಗ್ ಸಿಸ್ಟಮ್ ಏನಿರುತ್ತಲ್ಲ, ಅಥವಾ ಅವರ ಒಂದು ವೇ ಆಫ್ ವರ್ಕಿಂಗ್ ಎಲ್ಲ ಒಂದು ಕೊಲ್ಯಾಬ್ರೇಷನ್ ಮುಖಾಂತರ, ಕೋಆರ್ಡಿನೇಷನ್ ಮುಖಾಂತರ ಆ್ಯಕ್ಟ್ ಮಾಡೋದ್ರಿಂದ ನಾವು ಕೆಪಾಬಿಲಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಸ್ಟ್ರೆಂಥನ್ ಮಾಡ್ಬೋದು ಅಂತ ಸಿಂಪಲ್ ಟರ್ಮಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಂಟರ್ ಆಪರೇಬಿಲಿಟಿ ಅಂತಂದರೆ ಜನರಲಿ ಡಿಫ್ರೆಂಟ್ ಸಿಸ್ಟಮ್ಸ್ಗಳು ಅಥವಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು ಒಟ್ಟಾರೆಯಾಗಿ ಟುಗೆದರಲ್ಲಿ ವರ್ಕ್ ಮಾಡ್ತಾರೆ. ಈ ಎಲ್ಲ ಆರ್ಮ್ ಫೋರ್ಸಸ್ಗಳು ಎಫೆಕ್ಟಿವ್ ಆಗಿ ಕೋಆರ್ಡಿನೇಷನ್ ಮುಖಾಂತರ ಸ್ಮೂತ್ ಫಂಕ್ಷನಿಂಗ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಕಮ್ಯುನಿಕೇಷನ್ಸ್ ಆಗಿರ್ಬೋದು ಅಥವಾ ಏನಾದರೂ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಶೇರಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡೋದಾಗಿ, ನೆಟ್ವರ್ಕ್ಸ್ಗಳನ್ನು ಶೇರ್ ಮಾಡುವಂಥದ್ದಾಗಲಿ, ರೆಡಾರ್ ಸಿಸ್ಟಮ್ ಆಗಿರ್ಬೋದು, ಲಾಜಿಸ್ಟಿಕ್ಗಳನ್ನು ಶೇರ್ ಮಾಡುವಂಥದ್ದಾಗಲಿ, ಒಂದೊಂದು ಫೋರ್ಸ್ ಏನಿರ್ತಾರೆ ಒಂದೊಂದು ರೀತಿಯಂಥ ಮಿಷನ್ಸನ್ನು ಹೊಂದಿರುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಬಾರ್ದು. ಸೊ ಒಂದು ಕೊಲ್ಯಾಬರೇಷನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರಲ್ಲ ಜಾಯಿಂಟ್ ಎಕ್ಸಸೈಸ್, ಅದರಲ್ಲೂ ತ್ರಿಶೂಲ್ ಅನ್ನುವಂಥ ವರ್ಡ್ ನಮಗೆ ಇಂಪಾರ್ಟೆಂಟ್. ತ್ರಿಶೂಲ್ ಅನ್ನುವಂಥ ಒಂದು ಟ್ರೈ ಸರ್ವಿಸ್ ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಒಂದು ಇಂಟರ್ ಆಪರೇಬಿಲಿಟಿ ಅನ್ನೋದು ಏನಿದೆಯಲ್ಲ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಮಧ್ಯೆ ಹೆಚ್ಚಾಗುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಇದನ್ನು ಯಾರು ಲೀಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇಂಡಿಯನ್ ನೇವಿ ಅವರು ಲೀಡ್ ಮಾಡ್ತಾ ಇದ್ದಾರೆ. ಸೊ ಡ್ಯೂರೇಷನ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ 12 days ಅಂತ ಇದೆ ಇದರಲ್ಲಿ ಪರ್ಟಿಕ್ಯುಲರ್ಲಿ. ಸೊ ಯಾವ್ಯಾವ ಸೆಕ್ಟರ್ಸ್ ನಡಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಪರ್ಟಿಕ್ಯುಲರ್ಲಿ ರಾಜಸ್ಥಾನ್ ಹಾಗೂ ಗುಜರಾತ್ಗೆ ಸಂಬಂಧಪಟ್ಟಂತೆ, ಈವನ್ ನಾರ್ತ್ ರೀಜನ್ ಆಗಿರ್ತಕ್ಕಂಥ ಅಂದರೆ ನಾರ್ದರ್ನ್ ಅರೇಬಿಯನ್ ಸೀನಲ್ಲೂ ಸಹ ಇವರು ಈ ಒಂದು ಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ವೆಸ್ಟರ್ನ್ ನೇವಲ್ ಕಮಾಂಡ್ ಅವರು ಒಂದು ಕೋಆರ್ಡಿನೇಷನ್ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಬೇರೆ ಬೇರೆ ಕಮಾಂಡ್ಗಳು ಏನಿರುತ್ತಲ್ಲ, ಇವಾಗ ನೇವಲ್ ಕಮಾಂಡ್ ಅಂತ ಹೇಳಿದ್ವಿ, ಏರ್ ಕಮಾಂಡ್ ಅಂತ ಹೇಳಿದ್ವಿ, ಕೋಸ್ಟಲ್ ಗಾರ್ಡು ಸಹ ಸಪೋರ್ಟ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಎಂಟಿಟೀಸ್ಗಳು ಪಾರ್ಟಿಸಿಪೇಷನನ್ನು ಇಲ್ಲಿ ಎನ್ಶೋರ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಸೊ ಬೇಸಿಕ್ ಅಬ್ಜೆಕ್ಟಿವ್ ಏನಿದೆ, ಇದರ ಒಂದು ಪರ್ಪಸ್ ಏನಿದೆ ಅಂತಂದರೆ ಜಾಯಿಂಟ್ ಆಪರೇಷನ್ ಪ್ರೊಸೀಜರನ್ನು ನಾವು ಸ್ಟ್ರಾಂಗ್ ಮಾಡಲಿಕ್ಕೆ, ಸೊ ಒಂದು ಎಕ್ಸಸೈಸ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ಸೊ ಮಲ್ಟಿ ಡೊಮೈನ್ ಕೋಆರ್ಡಿನೇಷನ್ ಸಹ ಮಾಡಲಿಕ್ಕೆ ಸ್ಟ್ರಾಂಗ್ ಆಗುತ್ತೆ. ಇದು ಕಂಪ್ಲೀಟಾಗಿ ಒಂದು ನೆಟ್ವರ್ಕ್ಗಳ ಏನಾಗುತ್ತೆ ಇಂಟಿಗ್ರೇಷನ್ ಆಗುತ್ತೆ. ಸೊ ಎಲ್ಲ ಹಂತದಲ್ಲಿ ಸಹ ಸರಿಯಾಗಿ ಕೋಆರ್ಡಿನೇಷನ್ಸ್ಗಳಾಗುತ್ತೆ. ಇದರಿಂದ ನಾವು ಪ್ರಾಪರಾಗಿ ಒಂದು ನೇವಿ ಸೆಕ್ಟರ್ ಆಗಿರ್ಬೋದು ಅಥವಾ ನಮ್ಮ ಒಂದು ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಸ್ಟ್ರೆಂತನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೆಕ್ಯೂರಿಟಿಯನ್ನು ನಾವು ಗಮನ ಹರಿಸಿದಾಗ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಜಾಯಿಂಟ್ ಎಕ್ಸಸೈಸ್ ಮಾಡೋದ್ರಿಂದ ಯಾಕೆ ಇಂಪಾರ್ಟೆಂಟ್ಲಿ ನಮಗೆ ಈಗ ಸೈಬರ್ ವಾರ್ ಫೇರ್ ಆಪ್ರೇಷನ್ಸ್ಗಳಿರುತ್ತೆ ಅಥವಾ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸೆಕ್ಯೂರಿಟಿ ಚಾಲೆಂಜಸ್ಗಳಿರುತ್ತೆ. ಇವುಗಳನ್ನೆಲ್ಲ ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಎಲ್ಲನೂ ಸಹ ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಎಲ್ಲ ಏರ್ ಫೋರ್ಸಸ್ಗಳು ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡಬೇಕು ಅನ್ನುವಂಥ ಒಂದು ಹಂತವನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಇಶ್ಯೂವನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ಲಿ ಕನ್ಸಿಡರ್ ಮಾಡಬಹುದಾಗಿದೆ.
ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಎಕ್ಸ್ಪರ್ಟ್ಸ್ ಜಾಯಿನ್ ಹ್ಯಾಂಡ್ಸ್ ಫಾರ್ ರಾಮ್ಸರ್ ಸೈಟ್ ಟ್ಯಾಗ್ ಫಾರ್ ವೆಟ್ಲ್ಯಾಂಡ್ಸ್ ಇನ್ ಅಸ್ಸಾಂ ಸ್ಯಾಂಕ್ಚುರಿ ಅಂತ ಕಾಣ್ತಾ ಇದ್ದೀವಿ. GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈ ಆರ್ಟಿಕಲನ್ನು ಗಮನ ಹರಿಸ್ಬೋದು. ರಾಮ್ಸರ್ ಸೈಟ್ಗೆ ಸಂಬಂಧಿಸಿದ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಪ್ರಿಲಿಮ್ಸಲ್ಲಿ ನೋಡಿದ್ದೀವಿ. ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ನ್ಯೂಸಲ್ಲಿ ಏನಿದೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಇಲ್ಲಿ ಕೆಲವೊಂದಿಷ್ಟು ವೈಲ್ಡ್ ಲೈಫ್ ಆಫಿಷಿಯಲ್ಸ್ಗಳಾಗಿರ್ಬೋದು, ರಿಸರ್ಚರ್ಸ್ಗಳಾಗಿರ್ಬೋದು, ಕನ್ಸರ್ವೇಷನಿಸ್ಟ್ ಅಂತ ಏನು ಕರಿತೀವಿ, ಇವರೆಲ್ಲನೂ ಸಹ ಏನು ಮಾಡಿದ್ದಾರೆ, ಅಸ್ಸಾಮಲ್ಲಿರುವಂತಹ ಕೆಲವೊಂದಿಷ್ಟು ವೆಟ್ಲ್ಯಾಂಡ್ಸ್ಗಳಿಗೆ ರಾಮ್ಸರ್ ಟ್ಯಾಗನ್ನು ಕೊಡಬೇಕು ಅಂತ. ಯಾವ್ಯಾವ ಏರಿಯಾಗಳು ಇವಾಗ ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ನೀವು ಇಲ್ಲಿ ನೋಡೋದಾದರೆ ರೌಮೌರಿ ದೋಂಡ್ವಾ ಅಂತಕ್ಕಂಥ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಏನಿದೆಯಲ್ಲ, ಇದು ಅಸ್ಸಾಂನ ಮತ್ತು ನಗೋಯಾ ಡಿಸ್ಟಿಕ್ ನಡಿಯಲ್ಲಿ ಕಂಡುಬರುತ್ತೆ. ಓಕೆ, ಇದು ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಒಂದು ನ್ಯೂಸಲ್ಲಿರುವಂತಹ ವೆಟ್ಲ್ಯಾಂಡ್ ಡೆಸಿಗ್ನೇಷನ್ ಕೊಡಬೇಕಲ್ಲ, ಯಾವ ಏರಿಯಾದ ಮೇಲಿದೆ ಅಂತ ನಿಮಗೆ ಡೈರೆಕ್ಟಾಗಿ ಕೇಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ರೌಮಾರಿ ದೊಂಡುವಾ ಅಂತ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಇದು. ಇದು ನಗೋಯ್ ಡಿಸ್ಟಿಕ್ ನಡಿನಲ್ಲಿ ಕಂಡು ಬರ್ತಾ ಇದೆ. ಇದು ಪರ್ಟಿಕ್ಯುಲರ್ಲಿ ಯಾವ ಒಂದು ವೈಲ್ಡ್ ಸೆಂಚುರಿ ನಿಯರಲ್ಲಿ ಈ ವೆಟ್ಲ್ಯಾಂಡ್ ಕಂಡು ಬರುತ್ತೆ. ಓಕೆ, ಲಾಖೋವಾ ಅಂತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಆ ಲಾಖೋವಾ ಅಂತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಿ ಆಗಿರ್ಬೋದು, ಮತ್ತು ಕಾಜಿರಂಗ್ ಟೈಗರ್ ರಿಸರ್ವ್ ಏನಿದೆಯಲ್ಲ, ಇದರ ಒಂದು ಪಾರ್ಟ್ ಆಗಿ ಈ ಒಂದು ವೆಟ್ಲ್ಯಾಂಡನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಎಕೋಸಿಸ್ಟಮ್ ಟೈಪ್ ಏನಿದೆಯಲ್ಲ, ಒಂದು ಮಾರ್ಷ್ ಎಕೋಸಿಸ್ಟಮ್ ಅನ್ನುವಂಥದ್ದಾಗಿಯೂ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಒಂದು ಫ್ಲಡ್ ಪ್ಲೇನಿಂದ ಆಗಿರುವಂಥದ್ದಾಗಲಿ ಅಥವಾ ಮಾರ್ಷ್ ಎಕೋಸಿಸ್ಟಮನ್ನು ಇದು ಹೊಂದಿದೆ. ಈ ಒಂದು ವೆಟ್ಲ್ಯಾಂಡ್ ಅಂತ ನಾವು ನೋಡಿದಾಗ ಇದರ ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಇದೊಂದು ಕನೆಕ್ಟಿಂಗ್ ಕಾರಿಡಾರ್ ಅಂತಲೇ ಹೇಳ್ಬೋದು. ಇವಾಗ ಕಾಜಿರಂಗ್ ಟೈಗರ್ ರಿಸರ್ವ್ ಆಗಿರ್ಬೋದು ಹಾಗೂ ಒರಾಂಗ್ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಇದರ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ವೆಟ್ಲ್ಯಾಂಡ್ ಅಂತಲೇ ಇಲ್ಲಿ ಹೇಳ್ಬೋದು. ಇಲ್ಲಿ ಸಾಕಷ್ಟು ಸ್ಪೀಷೀಸ್ಗಳ ಅವೈಲಬಿಲಿಟಿ ಇದೆ ಮತ್ತು ಥ್ರೆಟನ್ ಸ್ಪೀಷೀಸ್ ಇದೆ. ಗ್ಲೋಬಲಿ ಥ್ರೆಟನ್ ಸ್ಪೀಷೀಸ್ಗಳ ಒಂದು ಅವೈಲಬಿಲಿಟಿ ಇರೋದ್ರಿಂದ ಇದನ್ನು ನಾವು ರಾಮ್ಸರ್ ಸೈಟಲ್ಲಿ ಆ್ಯಡ್ ಮಾಡಬೇಕು. ಇದರಿಂದ ನಾವು ಹೆಚ್ಚು ಕನ್ಸರ್ವೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಈ ಒಂದು ರಾಮ್ಸರ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ನೋಡೋದಾದರೆ 1971ನಲ್ಲಿ ರಾಮ್ಸರ್ ಅಥವಾ ಇರಾನ್ ನಡಿನಲ್ಲಿ ಇದು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಒಂದು ಕನ್ವೆನ್ಷನ್ನ ಮುಖಾಂತರ ಇಂಟರ್ನ್ಯಾಷನಲಿ ಇಂಪಾರ್ಟೆನ್ಸ್ ಇರತಕ್ಕಂಥ ವೆಟ್ಲ್ಯಾಂಡನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಇವರೇನು ಮಾಡ್ತಾರೆ, ಅದರ ಒಂದು ಬೆಸ್ಟ್ ಇಂಪಾರ್ಟೆನ್ಸನ್ನು ತೆಗೆದುಕೊಳ್ಳೋದಾಗಲಿ ಅದರ ಬೆಸ್ಟ್ ಯೂಸ್ ಅಂತಲೇ ಹೇಳ್ಬೋದು. ವೈಸ್ ಆಗಿ ನಾವು ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು 1971ನಲ್ಲಿ ಆಗಿರುವಂಥ ಈ ಒಂದು ಕನ್ವೆನ್ಷನ್ ಆಧಾರದ ಮೇಲೆ ಭಾರತದಲ್ಲಿ ಸರಿಸುಮಾರು 80+ ಆಗಿರತಕ್ಕಂಥ, ಅಂದರೆ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಆಗಿರತಕ್ಕಂಥ ಕನ್ಸರ್ವೇಷನ್ ಸೈಟ್ಸ್ಗಳು ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನ್ಯೂಸಲ್ಲಿರುವಂತಹ ಇಂಪಾರ್ಟೆಂಟ್ ಪ್ಲೇಸಸ್ಗಳಂತ ನಾವೇನು ಕರಿತೀವಿ, ಯಾವುದೇ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಪ್ಲೇಸಸ್ ಆಗಿರ್ಬೋದು, ಹಿಸ್ಟಾರಿಕಲ್ ಪ್ಲೇಸಸ್ಗಳಾಗಿರ್ಬೋದು, ಇದರ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಫ್ರೇಮ್ ಮಾಡಲಾಗಿದೆ. ಯಾವ ರೀತಿಯಾಗಿ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡುತ್ತೆ, ಯಾರ್ಯಾರಿಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.